ಸರ್, ನನ್ನ ಮಗಳು 9ನೇ ಕ್ಲಾಸು ಓದ್ತಾ ಇದ್ಲು. ಚಂದನಾಬಾಯಿ ಅಂತಂದು 9ನೇ ಕ್ಲಾಸ್ ಓದ್ಬೇಕಾದ್ರೆ ಇವರಿಬ್ಬರು ಒಬ್ರಿಗೊಬ್ರು ಲಿಂಕ್ ಆಗಿ ಬೇರೆ ಕಡೆ ಹೋಗಕ್ಕೆ ಹೊರಟ್ರು. ಆವಾಗ ನಾವೇನು ಮಾಡಿದೆ, ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಮಾಡಿದರು, ಕರ್ಕೊಂಬಂದು ನನ್ನ ಮಗಳನ್ನ ಹಿಂಗೆ ಕರ್ಕೊಂಡು ಹೋಗಿದೀಯಾ ಅಂತ ಅಂದಿದ್ದಕ್ಕೆ ಅವರಿದ್ದರು ತಪ್ಪು ಮಾಡಿಬಿಟ್ಟಿದ್ದಾನೆ, ಇದೊಂದು ಸರಿ ಬಿಡ್ರಿ ಅಂತ ಹೇಳಿದರು. ಆವಾಗ ಸರಿ ಬಿಡ್ರಿ ಅಂತ ನಾನೇನು ಮಾಡಿದೆ, ಮನೆಯಲ್ಲೇ ಇಟ್ಕೊಂಡೆ. ಸ್ಕೂಲಿಗೆ ಮಾತ್ರ ಮತ್ತೆ ಕಳಿಸ್ಲಿಲ್ಲ. ಅಡಿಕೆ ಕೆಲಸಕ್ಕೆ ಹಚ್ಚಿದೆ. ಹಚ್ಚಿದ ಮೇಲೆ 3 ತಿಂಗಳ ನಂತರ ಮತ್ತೆ ಮರವು ಬಿಟ್ಟು ಮತ್ತೆ ಕರ್ಕೊಂಡು ಹೋದಾಗ ನಾವೇ ಮಾಡಿದ್ದೀವಿ, ಹಗಲೆಲ್ಲ ಏನು ಕಂಪ್ಲೇಂಟ್ ಕೊಡೋದು, ಅವನ ಮೇಲೆ ಇಷ್ಟ ಐತೆ ಬಿಡತ್ಲ ಹೋಗಲಿ ಅಂತ ಸುಮ್ಮನಾಗ್ಬಿಟ್ಟಿವಿ ಅಂತ ನಾವೇ ಮಾಡಿದ್ವಿ. ಅತ್ಲಾಗೆ ಅವ್ರು ಇರಲಿ, ಅತ್ಲಾಗೆ ನಮ್ಮ ಮರಕ್ಕೆ ನಾವು ಇರೋಣ, ಇಬ್ಬರು ಒಂದಾದ್ಮೇಲೆ ಮತ್ತಿನ್ನೇನೈತೆ ಅಂತ ನಾವು ಸುಮ್ಮನಾದ್ವಿ. ನಂತರ ಅವಳು ಪ್ರೆಗ್ನೆಂಟ್ ಆದಾಗ ಮತ್ತೆ ನಾವು ತಂದೆ ತಾಯಿ ಆ ವಿಷಯ ತಿಳಿದಾಗ ತಡ್ಕೊಳಕ್ಕಾಗಲಿಲ್ಲ, ಅಲ್ಲಿಗೆ ಹೋದೆ. ಅಂದರೆ ನನ್ನ ಅಣ್ಣ ತಮ್ಮ ನಮ್ಮ ಅತ್ತಿಗೆಯರು ಯಾರು ಹೊಂದಲೇಬಾರ್ದು ಅಂತಂದು ಹೇಳಿದರು. ಹಾಗಾದರೂ ಅವ್ರನ್ನೆಲ್ಲ ನಿಷ್ಠೂರ ಮಾಡ್ಕೊಂಡು ನಾನೇನು ಮಾಡಿದೆ, ಅವ್ರ ಜೊತೆಗೆ ನನ್ನ ಮಗಳು ನಾನು ಬಿಡೋಕ್ಕಾಗಲ್ಲ ಅಂತಂದು ಹೊಂದಿದ ನಂತರ ಒಂದು ಗಂಡು ಮಗು ಆಯಿತು. ಆಮೇಲೆ ಮತ್ತೆ ಕರ್ಕೊಂಡು ಹೋದರು. ಮತ್ತೆ ಎಲ್ಲ ಅವ್ರನ್ನ ತೊಟ್ಲಶಾಸ್ತ್ರ ಎಲ್ಲ ಮಾಡಿದ್ದೀವಿ. ನಂತರ ಮತ್ತೆ ಪ್ರೆಗ್ನೆಂಟ್ ಆದಳು. ಮತ್ತೆ ಕರ್ಕೊಂಬಂದಿವಿ, ಅವನ್ನೆಲ್ಲ ಮಾಡಿದ್ದೀವಿ. ಎಲ್ಲ ಆಪ್ರೇಷನ್ ಎಲ್ಲ ಮಾಡಿಸಿದ್ದೀವಿ. ಎಲ್ಲ ಮುಗಿದ ನಂತರ ಆಮೇಲೆ ಮತ್ತೆ ಅವ್ರನ್ನ ಕಳಿಸಿ ಎರಡು ವರ್ಷ ಏನೋ ಚೆನ್ನಾಗಿದ್ರು ಅವರು. ಅಂದರೆ ಬಟ್ ಒಳಗೆ ಅವನು ಏನೇ ಕಿರ್ಕಿಳ ಕೊಟ್ಟರು ನನ್ನ ಮಗಳು ನನಗೆ ಹೇಳ್ದಂಗೆ ಮುಚ್ಚಿ ಮರೆ ಮಾಡಿಬಿಟ್ಲು. ಹೇಳಿದರೆ ನಮ್ಮ ಅಪ್ಪಾಜಿ ನಮ್ಮಮ್ಮ ನೊಂದ್ಕೊಂತಾರೆ, ಯಾಕೆ ಹೇಳ್ಬೇಕು ಅಂತಂದು ಒಳಗೇ ಇಟ್ಬಿಟ್ಲು ಅವಳು. ಆಮೇಲೆ ನಂತರ ಆ ಹುಡುಗಂದು ಚಿಕ್ಕ ಮಗಂದು 7ನೇ ಮಗಂದು ಕಾಲು ಮುರಿತು ಅಂತಂದು ಹೇಳಿದರು. ಕಾಲು ಮುರಿದ ನಾವೇ ಮಾಡಿದ್ವಿ, ಈ ವಯಸ್ಸಿಗೆ ಹಿಂಗೆ ಆಗ್ಬಿಡ್ತು ಅಂತ ನಾವೇ ಮಾಡಿದ್ವಿ. ಹೋದ್ವಿ ನೋಡ್ಕೊಂಬರಕ್ಕೆ ಹೋದಾಗ ನಾವೇನು ಮಾಡಿದ್ವಿ, ಮತ್ತೇನು ಅಲ್ಲಿ ಹೋಗಿ ಏನು ಮಾಡೋದು, ಇಲ್ಲೇ ಇದ್ದತ್ಲಾಗೆ ಕಾಲ ಬ್ಯಾಂಡೇಜ್ ತೆಗ್ದ ನಂತರ ಹೋಗೋಣ ಅಂತಂದು ಅಲ್ಲೇ ಉಳ್ಕೊಂಡ್ವಿ. ಬಟ್ ನಾನೊಂದು ಕೆಲ್ಸಕ್ಕೆ ಹೊಳ್ದೆ, ಒಂದು ಗುದ್ಲಿ ಕೊಟ್ಟು ಅವನೇ ಕೆಲ್ಸಕ್ಕೆ ಕಳಿಸ್ದ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಿ, ಕೆಲ್ಸಕ್ಕಾರೆ ಹೋಗ್ರಿ ಅಂತಂದು ಕೆಲ್ಸಕ್ಕೆ ಕಳಿಸ್ದ. ಆಮೇಲೆ ನಮ್ಮ ಮಿಸ್ಸೆಸ್ ಮನೆಯಲ್ಲಿದ್ದಾಗ ಅವ್ರ ಅಮ್ಮ ಇದ್ದಳು, ಬಾ ಇಲ್ಲೇ ಸೊಪ್ಪಿಗೆ ಕೊಯ್ಕೊಂಬರಕ್ಕೆ ಹೋಗೋಣ ಅಂತ ಅಂದು ಅವಳನ್ನ ಆ ಕಡೆ ಕರ್ಕೊಂಡು ಹೋದರು. ನಾನು ಕೆಲ್ಸಕ್ಕೆ ಹೋದೆ, ಅವಳು ಹತ್ಲ ಹೋದ್ಲು. ಮನೆಯಲ್ಲಿ ನನ್ನ 2ನೇ ಮಗಳಿದ್ಲು. 7ನೇ ಮಗಳು ಆ ಹುಡುಗರನ್ನ ಆಟ ಆಡಿಸ್ಕೊಂತ ಮನೆಯಾಗಿದ್ದಾಗ ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಬಂದಿದ್ದಂತೆ. ಬಂದಾಗ ಒಳಗೆ ಊಟಕ್ಕೆ ಅಂತಂದು ಹೋಗಿದ್ದಾರೆ. ಊಟ ಇಡೋಣ ಅಂತಂದು ಕೇಳಿದ್ದಾಳೆ. ಆಮೇಲೆ ಇಲ್ಲ, ನಾನು ಈಗಲೇ ಮಾಡಲ್ಲ ಅಂತಂದು ಹೇಳಿದ್ದಾನೆ. ಬಿಡತ್ಲಾಗೆ ಅಂತಂದು ಮತ್ತೆ ನೆಕ್ಸ್ಟು ಹೊರಕ್ಕೆ ಬಂದಿದ್ದಾಳೆ. ಹೊರಕ್ಕೆ ಬಂದಾಗ ಮತ್ತೆ ಮಗು ನೋಡ್ಕೊಂಡು ಮತ್ತೆ ಹೋಗಿದ್ದಾಳೆ. ಹೋದ ನಂತರ ಏನು ಮಾಡಿದ್ದಾರೆ, ಮುಂದ್ಲು ಕದ ಹಾಕಿದಾಗ ಈಕೆ ಪ್ರಾಯದ ಮಗಳು ಹೆಂಗೆ ಹೋಗ್ತದೆ ಒಳಗೆ, ಗಂಡ ಹೆಂಡತಿ ಇಬ್ಬರು ಒಂದು ರೂಮ್ನಲ್ಲಿದ್ದ ಹೆಂಗೆ ಹೋಗೋಣ ಅಂತಂದು ಅವಳೇ ಮಾಡಿದ್ದಾಳೆ. ನಾನು ಹಂಚ್ಕೊಂಡು ಹೊರಗೆ ಇದ್ದಾಳೆ. 5 ನಿಮಿಷದ ನಂತರ ಅವನು ಹೊರಕ್ಕೆ ಬಂದಾಗ ಇವ್ರು ಏನು ಮಾಡಿದ್ದಾರೆ, ಇಷ್ಟೊತ್ತಾದರೂ ಏನು ಮಾಡ್ತದೆ ಒಳಗೆ ಇವಳು ಅಂತಂದು ಒಳಗೆ ಹೋಗಿದ್ದಾಳೆ. ಅಷ್ಟರಲ್ಲಿ ಅವರಮ್ಮ ತೋಟಕ್ಕೆ ಹೋಗಿ ಮನೆಗೆ ಬಂದಾಗ ಅವಾಗ ಕಾವ್ಯನೂ ಅವರಮ್ಮನೂ ಸೇರ್ಕೊಂಡು ಊಟಕ್ಕೆ ಅಂತಂದು ಒಳಗೆ ಹೋಗಿದ್ದಾರೆ. ಒಳಗೆ ಹೋದಾಗ ಅಕ್ಕನ ಎಬ್ಬರ್ಸು, ನಾವು ಊಟ ಮಾಡ್ತೀವಿ ಅಂತ ಅಂದಾಗ ನನ್ನ 2ನೇ ಮಗಳಿದ್ದಳು ರೂಮಿಗೆ ಹೋಗಿ ಅಕ್ಕ ಅಂತಂದು ಕರೆದಿದ್ದಾಳೆ. ಕರೆದಾಗ ಅಕ್ಕ ಇದ್ದಳು ನೋಡಿದಾಳೆ, ಮುಖ ನೋಡಿದಾಗ ಬಾಯಲ್ಲಿ ಬೆಡ್ ಬಂದಿತ್ತಂತೆ, ಕಿವಿಯಲ್ಲಿ ಬೆಡ್ಡು, ಉಸಿರು ಅನ್ನೋದು ಆಡ್ತಾ ಇದ್ದಿಲ್ಲಂತೆ. ಆವಾಗ ಅಮ್ಮ ಅಕ್ಕ ಏನೋ ಆಗಿದ್ದಾಳೆ ಅಂತಂದು ಕಿರ್ಚ್ಕೊಂಡಾಗ ಇವರೇನು ಮಾಡಿದ್ದಾರೆ, ಅಯ್ಯೋ ಏನಾಯ್ತು ಅಂತಂದು ಹೋಗಿ ನೋಡಿದಾಗ ಅವರು ಒಂದು ವ್ಯಾನಿನ ತಕ್ಕ ಹೋಗಿದ್ದಾರೆ. ನಮ್ಮ ಹೆಂಗಸರು ವ್ಯಾನ್ ತಗೊಂಬರ್ಬೇಕಾರೆ ಮತ್ತೆ ಇದ್ರಿಗೆ ಬಂದಿದ್ನಂತ ಇವನು. ಏನಾಯಿತು ಅಂತ ನೆಕ್ಸ್ಟ್ ಅವನೇ ಕೇಳಿದ್ದಾನೆ.
ಒಳಗಡೆ ಮಾಡಿಬಂದು ಮತ್ತು ನೆಕ್ಸ್ಟ್ ಬಂದು ಅವನೇ ಕೇಳಿದಾನೆ ಏನಾಯಿತು ಅಂತಂದು. ಆಮೇಲೆ ಏನು ಮಾಡಿದೆ ನೀನೇ ಒಳಗೆ ಇದ್ದಾಗ ಅಂತ ಕೇಳಿದಾಗ ನಾನು ಏನೂ ಮಾಡಿಲ್ಲ ಅಂತ ಮತ್ತು ವಾದ ಮಾಡಿದ್ದಾರೆ. ಆಮೇಲೆ ನಾನು ಕೆಲ್ಸಕ್ಕೆ ಹೋದಾಗ ಒಂದು ಫೋನ್ ಬಂತು ಸರ್. ಅಲ್ಲಿಗೆ ಫೋನ್ ಬಂದಾಗ ನಾನೇನು ಮಾಡಿದೆ, ಕೆಲಸ ಬಿಟ್ಟೇ ಬಂದೆ. ಕೆಲಸ ಬಿಟ್ಟು ಬಂದಾಗ ಏನಾಯಿತು ಅಂತ ಕೇಳಿದೆ. ಏನೂ ಇಲ್ಲ, ಈ ಥರ ಆಯಿತು, ಇವರಿಬ್ಬರು ಒಳಗಿದ್ರು, ಆವಾಗ ಬೆಲ್ಟ್ನಲ್ಲಿ ಏನೋ ಕುತ್ತಿಗೆ ಇಸ್ಕಿ ಈ ಕಡೆ ಕೆಪ್ರಿಗೆ ಹೊಡೆದ್ಬಿಟ್ಟಿದ್ದಾನೆ ಸರ್. ಕೆಪ್ರಿಗೆ ಹೊಡೆದಾಗ ಕೆಳಗೆ ಬಿದ್ದಿದ್ದಾಳೆ. ಬೆಲ್ಟ್ನಲ್ಲಿ ಕುತ್ತಿಗೆ ಇಚ್ಚಿ ಶಿಸ್ತಾಗಿ ಹಂಗೆ ಮಲಗಿದ್ದಾಳೇನೋ ಅಂತಂದು ಮನಗಿಸಿ ಹೊರಟೋಗಿದ್ದಾಳೆ ಸರ್ 5 ನಿಮಿಷದಲ್ಲಿ. ಸರ್ ಅವನು ಏನಕ್ಕೆ ಸಾಯಿಸಿದ್ದಾನೆ ಅಂತಂದರೆ ಇನ್ನೊಂದು ಕಡೆ ಲೈಂಗಿಕ ಸಂಪರ್ಕದ ಇತ್ತಂತ ಅವರಿಗೆ, ಅದು ನಮಗೆ ಗೊತ್ತಿಲ್ಲ ಸರ್. ಅದು ಸರಿ, ಅವ್ನು ಮಾಡ್ಕೊಂತಾನೆ. ನಮಗಾರೆ ಒಂದು ಮಾತು ಹೇಳಿದರೆ ನನ್ನ ಮಗಳು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗಳು ಕರ್ಕೊಂಬಂದು ಮನೆಯಲ್ಲಿ ಸಾಕಂತಿದ್ದೆ. ಅಂಥದ್ರಲ್ಲಿ ಡೆಟ್ ಮಾಡೋ ಅಂಥದ್ದು ಏನಿತ್ತು ಅವನಿಗೆ? ನನ್ನ ಮೇಲಾರ ಹೇಳ್ಬೇಕಾ? ರಾತ್ರಿ ಎಲ್ಲ ಟಾರ್ಚರ್ ಕೊಟ್ಟರು. ನನ್ನ ಮಗಳು ಬಾಯಿ ಬೀಳಿಲ್ಲ. ನಮ್ಮ ತಂದೆ ಎಲ್ಲಿ ನೋಡ್ಕೊಂತಾರೆ, ನಮ್ಮ ತಾಯಿ ಎಲ್ಲಿ ನೋಡ್ಕೊಂತಾರೋ, ನಮ್ಮ ತಂಗಿ ಎಲ್ಲಿ ನೋಡ್ಕೊಂತಾರೋ, ಜೀವಕ್ಕೆ ಏನಾರು ಮಾಡ್ಕೊತಾರೆ ಇವರು ಅಂತಂದು ಒಳಗೆ ನೊಂದ್ಕೊಂತಾರೆ ಸರ್. ಇದೇ ಸರ್, ಕೂಲಿ ಕೆಲಸನೇ, ಅಡಿಕೆ ಕೆಲಸ, ಗಾರೆ ಕೆಲಸ. ಜಮೀನು 3 ಎಕರೆ ಇದೆ ಸರ್ ಅವ್ರದ್ದು. 3 ಅಣ್ಣ ತಮ್ಮರು ಸರ್ ಅವರು. ಇವನು ನಡ್ಲನ್ ಸರ್. ಇವನು ಮುಂಚೆ ಎಲ್ಲ ಫ್ಯಾಮಿಲಿ ನೋಡ್ಕೊತಾ ಇದ್ರು ಸರ್. ಒಂದರಲ್ಲಿದ್ದಾಗ ಚೆನ್ನಾಗಿ ನೋಡ್ಕೊತಾ ಇದ್ರು. ಇವ್ರು ಯಾವಾಗ ಇವನು ಈ ಥರ ಕೆಚ್ಚಾಸ್ಕೊಂಡು ಅವನೇ ನೀನು ನಾನು ಇರಲ್ಲ ನಿಮ್ಮ ಜೊತೆಯಲ್ಲಿ, ನಾನೇ ಒಂದು ಕಡೆ ಇರ್ತೀನಿ ಅಂತಂದು ಬೇರೆ ಮಾಡ್ಕೊಂಬಂದು ಈ ಥರ ಕೆಲಸ ಮಾಡಿದ್ದಾನೆ ಸರ್. ಅವನು ಅಂದರೆ ಸರ್ ಅವನು ಅವ್ರ ಸಪೋರ್ಟ್ ಇಲ್ದಲೇ ಮಾಡಿಲ್ಲ. ಪ್ರೀ ಪ್ಲ್ಯಾನ್ ಸರ್ ಇದು.